New Hope TV, your encounter with God. We bring greetings to you from the presence of the Almighty God. ಕರ್ತನಾದ ಯೇಸು ಕ್ರಿಸ್ತನ ಸನ್ನಿಧಾನದಿಂದ ನಿಮ್ಮೆಲ್ಲರಿಗೂ ನಾವು ಶುಭ ಹಾರೈಸ್ತೇವೆ. You know, we've been studying about worship for many months. ನಾವು ಆರಾಧನೆ ಕುರಿತಾಗಿ ಅನೇಕ ವಾರಗಳು ನಾವು ಅಭ್ಯಾಸ ಮಾಡ್ತಾ ಇದ್ದೇವೆ. They are amazing, fresh revelation baked from the bakery of heaven. ಪರಲೋಕದಲ್ಲಿ ತಯಾರಿಸಿದಂತಹ ಒಂದು ತಾಜಾ ಒಂದು ಪ್ರಕಟಣೆ ಆರಾಧನೆ ಕುರಿತಾಗಿ ನಾವು ಕಲಿತಾ ಇದ್ದೇವೆ. We believe as a church we give the living bread to the dying world. ನಾವು ಸತ್ತು ಹೋಗುತ್ತಿರುವಂತ ಈ ಲೋಕಕ್ಕೆ ಜೀವ ಕೊಡುವ ರೊಟ್ಟಿಯನ್ನು ಕೊಡ್ತಾ ಇದ್ದೇವೆ. And our bread does not have an expiry date. ನಮ್ಮ ರೊಟ್ಟಿಗೆ ಒಂದು ತೀರಿ ಹೋಗುವ ದಿನಾಂಕವಿಲ್ಲ. Jesus said, I am the bread of heaven. ಯೇಸು ಕ್ರಿಸ್ತನು ಹೇಳ್ತಾನೆ, ನಾನೇ ಪರಲೋಕದ ರೊಟ್ಟಿ ಎಂಬುದಾಗಿ. And he who eats this bread will never hunger again. ಈ ಒಂದು ರೊಟ್ಟಿಯನ್ನು ತಿನ್ನುವ ಆತನಿಗೆ ಮತ್ತೆ ಹಸಿವೆ ಆಗುವುದಿಲ್ಲ. If you read the Gospel of John, 6th chapter, it explains beautifully in that. ಯೋಹಾನ 6ನೇ ಸುವಾರ್ತೆಯಲ್ಲಿ ನಾವು ನೋಡ್ತೇವೆ ಆ ಒಂದು ಪದವನ್ನು ಅಲ್ಲಿ ಬಳಸಲಾಗಿದೆ. And Jesus is also the living waters who never runs out. ಆತನು ಜೀವಕರವಾದ ನೀರಿನ ಬುಗ್ಗೆ ಆಗಿದ್ದಾನೆ, ಆತನು ಎಂದೂ ತೀರಿ ಹೋಗುವುದಿಲ್ಲ. And when Jesus comes into your life, he becomes a life-giving force. ಆತನು ನಿಮ್ಮ ಜೀವಿತದಲ್ಲಿ ಬರುವಾಗ ನಿಮಗೂ ಆ ಜೀವವನ್ನು ಆತನು ಕೊಡ್ತಾನೆ. When I look at your all COVID-stricken face in this morning, you all need living water. ನಿಮ್ಮ ಮುಖಗಳನ್ನು ನೋಡ್ತಾ ಇದ್ರೆ ಏನೋ ಕೋವಿಡ್ ಬಂದ ಹಾಗೆ ಇದೆ. ನಿಮ್ಮೆಲ್ಲರಿಗೂ ಜೀವಕರವಾದ ನೀರು ಬೇಕು. You need the life of God. ನಿಮಗೆ ದೇವರ ಜೀವ ಬೇಕಾಗಿದೆ. You need the life of God springing through your face, oozing out through your clothes. ನಿಮ್ಮ ಮೂಲಕ, ನಿಮ್ಮ ಮುಖದ ಮೂಲಕ, ನಿಮ್ಮ ಬಟ್ಟೆಗಳ ಮೂಲಕ ದೇವರ ಜೀವ ಹರಿದು ಹೋಗಬೇಕಾಗಿದೆ. Jesus was oozing with life. Anyone who touched him were made completely whole. ಯೇಸು ಕ್ರಿಸ್ತನು ಜೀವದಿಂದ ತುಂಬಿದವನಾಗಿ ಆತನ ಮೂಲಕ ಜೀವ ಹರಿದು ಹೋಗ್ತಾ ಇತ್ತು. ಯಾರು ಆತನನ್ನು ಮುಟ್ಟಿದರು ಎಲ್ಲರೂ ಸ್ವಸ್ಥ ಹೊಂದಿದರು. Even if they touch the hem of his garment, person gets completely healed. ಆತನ ಬಟ್ಟೆಯನ್ನು, ಆತನ ಕೊಂಗನ್ನು ಮುಟ್ಟಿದವರು ಸಹ ಅವರು ಸ್ವಸ್ಥ ಹೊಂದಿದರು. We know in the Bible the lady came after 12 years suffering from doctors and nurses. She came to Jesus. ವೈದ್ಯರಿಂದ ಬಳಲುತ್ತಾ ಇರುವಂತ 12 ವರ್ಷದಿಂದ ತೊಂದರೆಯಲ್ಲಿದ್ದ ಒಬ್ಬ ಸ್ತ್ರೀ ಯೇಸುವಿನ ಬಳಿಗೆ ಬರ್ತಾಳೆ. One day injection is so intolerable. Imagine 12 years she was injected and she became worse. 12 ವರ್ಷಗಳವರೆಗೆ ಅವಳು ವೈದ್ಯರಿಂದ ಒಂದು ಟ್ರೀಟ್ಮೆಂಟ್ ತೆಗೆದುಕೊಳ್ತಾ ಇದ್ಲು. And she came to Jesus, the great physician in whom there is life. ಆ ಜೀವ ಇರುವಂತಹ ಯೇಸು ಎಂಬ ವೈದ್ಯನ ಬಳಿಗೆ ಅವಳು ಬರ್ತಾಳೆ. Last week I was in the Baptist hospital. ನಾನು ಕಳೆದ ವಾರ ಬ್ಯಾಪ್ಟಿಸ್ಟ್ ಹಾಸ್ಪಿಟಲ್ ನಲ್ಲಿದ್ದೆ. I like the scripture they put that you may have life. Is that what's the verse? That you may have life. Okay, and the life is Jesus. ನಿಮಗೆ ಜೀವ ಇರಲಿ, ಆ ಜೀವ ಯೇಸು ಎಂಬ ಒಂದು ಪದಗಳನ್ನು ನಾನು ಬ್ಯಾಪ್ಟಿಸ್ಟ್ ಹಾಸ್ಪಿಟಲ್ ನಲ್ಲಿ ಓದಿದ್ದೇನೆ. The word life means zoe. ಜೀವ ಎಂಬ ಪದದ ಅರ್ಥ ಝೋಯೆ ಎಂಬುದಾಗಿ. Means you can enjoy the very life God is enjoying in heaven. ಪರಲೋಕದಲ್ಲಿ ದೇವರು ಆನಂದಿಸುವ ಆ ವಾತಾವರಣವನ್ನು ನೀವು ಸಹ ಭೂಲೋಕದಲ್ಲಿ ಆನಂದಿಸಬಹುದು. And there is no sickness in heaven. There is no disease in heaven. ಪರಲೋಕದಲ್ಲಿ ಯಾವ ರೋಗವೂ ಇಲ್ಲ. And there is no sadness in heaven. ಅಲ್ಲಿ ಯಾವ ದುಃಖವೂ ಸಹ ಇಲ್ಲ. There is no depression in heaven. ಅಲ್ಲಿ ಯಾವ ಕುಗ್ಗಿದ ಮನಸ್ಸು ಹೊಂದಿದವರು ಇಲ್ಲ. Sometimes you may look you are healthy but your face shows you are sick. ನೀವು ಸ್ವಸ್ಥರಾಗಿ ಇರಬಹುದು, ಆದರೆ ನಿಮ್ಮ ಮುಖ ನೀವು ರೋಗ ಇದ್ದವರ ಹಾಗೆ ಕಾಣ್ತದೆ. I know of so many healthiest person, taking the right medicine, doing the right exercise, perfect health, overnight he dies. ಸ್ವಸ್ಥವಾಗಿರುವಂತಹ ಅನೇಕ ಜನರನ್ನ ನಾನು ನೋಡಿದ್ದೇನೆ. ಅವರು ಚೆನ್ನಾಗೇ ಇರ್ತಾರೆ, ಆದರೆ ತಕ್ಷಣ ರಾತ್ರಿಯಲ್ಲಿ ಅವರು ಸತ್ತು ಹೋಗ್ತಾರೆ. So the real health is not the physical fitness but your spiritual fitness. ನಮ್ಮ ನಿಜವಾದ ಆರೋಗ್ಯ ಅದು ದೈಹಿಕ ಆರೋಗ್ಯವಲ್ಲ, ಆದರೆ ಅದು ಒಂದು ಆತ್ಮಿಕ ಆರೋಗ್ಯವಾಗಿದೆ. Look at Smith Wigglesworth. ಸ್ಮಿತ್ ವಿಗಲ್ಸ್ವರ್ತ್ ಅವರನ್ನು ನೋಡ್ರಿ. He was perfect health. ಅವರಿಗೆ ಸಂಪೂರ್ಣ ಆರೋಗ್ಯವಿತ್ತು. 87 years old, young.
87 ವರ್ಷ ಅವರು ಯವನಸ್ಥರಾಗಿದ್ದರು. And he said, I will not let a blade touch my body. ಒಬ್ಬ ವೈದ್ಯನು ನನ್ನ ದೇಹವನ್ನು ಮುಟ್ಟಲಿಕ್ಕೆ ಅವಕಾಶವಿಲ್ಲ ಎಂಬುದಾಗಿ ಅವರು ಹೇಳ್ತಾ ಇದ್ರು. One lady did not believe that Smith Wigglesworth had real set of teeth. ಒಬ್ಬ ಸ್ತ್ರೀಗೆ ಸ್ಮಿತ್ ವಿಗಲ್ಸ್ವರ್ತ್ ಅವರಿಗೆ ನಿಜವಾದ ಹಲ್ಲುಗಳಿವೆ ಎಂಬುದಾಗಿ ಅವಳು ನಂಬಲಿಲ್ಲ. She thought it was a fake teeth which he keeps washing every morning. ಪ್ರತಿ ಮುಂಜಾನೆ ಅವರು ಒಂದು ಸುಳ್ಳಾದ ಹಲ್ಲು ಸೆಟ್ ಅನ್ನು ಇಟ್ಕೊಂಡಿದ್ದಾರೆ ಎಂಬುದಾಗಿ ಅವಳು ತಿಳ್ಕೊಂಡಿದ್ಲು. One day she said, I want to really shake your teeth and check whether it's real or fake. ನಿಮ್ಮ ಹಲ್ಲುಗಳನ್ನು ಮುಟ್ಟಿ ನಾನು ಅಲ್ಲಾಡಿಸಿ ನೋಡ್ಬೇಕು ಇದು ನಿಜವಾದ ಹಲ್ಲ ಎಂಬುದಾಗಿ. He said, yes, come touch my teeth. ಅವರು ಹೇಳಿದ್ರು ಬಂದು ಮುಟ್ಟು ಎಂಬುದಾಗಿ. The lady who touched his teeth, she got the electricity power of God flowing through her. She was thrown off. ಅವಳು ಮುಟ್ಟಿದ ತಕ್ಷಣ ದೇವರ ಒಂದು ಬಲ ಅವಳಲ್ಲಿ ಹರಿದು ಹೋಯಿತು, ಅವಳು ಬಿದ್ದು ಹೋದ್ಲು. So Jesus was oozing with life. ಯೇಸು ಕ್ರಿಸ್ತನು ಬಲದಿಂದ ಹೊರಹೊಮ್ಮುತ್ತಾ ಇದ್ದನು. In the word of God it says, my word is a health to all your flesh, healing to all your flesh, health to all your bones. ನನ್ನ ವಾಕ್ಯವು ಅದು ನಿಮ್ಮ ದೇಹಕ್ಕೆ ಆರೋಗ್ಯವಾಗಿದೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. Listen, there are two words used over there. ಅಲ್ಲಿ ಎರಡು ವಾಕ್ಯಗಳನ್ನು When you ಉಪಯೋಗಿಸಲ್ಪಟ್ಟಿದ್ದಾರೆ. read it, you say, yeah, thank you Lord, amen. ನಾವು ಓದುವಾಗ ಹೌದು ಆಮೆನ್ ಎಂಬುದಾಗಿ ಹೇಳ್ತೇವೆ. It says healing to your flesh. ಅದು ನಿಮ್ಮ ದೇಹಕ್ಕೆ ಆರೋಗ್ಯ. So when somebody is sick, they need healing. ಯಾರಿಗಾದರೂ ಅಸ್ವಸ್ಥರಾಗಿದ್ದರೆ ಅವರಿಗೆ ಆರೋಗ್ಯ ಬೇಕು. We don't come to Jesus, only after you fall sick. ನಾವು ರೋಗ ಹೊಂದಿದಾಗ ಮಾತ್ರ ಯೇಸು ಕ್ರಿಸ್ತನ ಬಳಿಗೆ ಬರುವುದಿಲ್ಲ. That's for unbelievers. ಅದು ಅವಿಶ್ವಾಸಿಗಳು ಮಾಡುವಂತ When I ಕೆಲಸ. pray for unbelievers, they are sick, I touch them, God heals them. ನಾನು ಅಂತವರಿಗೆ ಪ್ರಾರ್ಥನೆ ಮಾಡುವಾಗ ದೇವರು ಅವರನ್ನು ಮುಟ್ಟಿ ಗುಣಪಡಿಸ್ತಾನೆ. But I remember laying hands on the believers who believe in the word, who believe in Jesus. ದೇವರನ್ನು ನಂಬುವಂತ ವಿಶ್ವಾಸಿಗಳ ಮೇಲೆ ನಾನು ಪ್ರಾರ್ಥನೆ ಮಾಡುವಾಗ They don't get healed. ಅವರಿಗೆ ಯಾವುದೇ ಸ್ವಸ್ಥತೆ ಉಂಟಾಗುವುದಿಲ್ಲ. I was shocked. ನನಗೆ I ಆಶ್ಚರ್ಯವಾಯಿತು. said, why Lord Jesus, why are you not healing your believers? ಯಾಕೆ ಯೇಸುವೆ ನೀನು ವಿಶ್ವಾಸಿಯನ್ನು ನೀನು ಗುಣಪಡಿಸ್ತಾ ಇಲ್ಲ? Jesus talks in my ears. ಯೇಸು ಕ್ರಿಸ್ತನು ನನ್ನ ಕಿವಿಯಲ್ಲಿ ಈ He ರೀತಿಯಾಗಿ tells ಹೇಳ್ತಾನೆ, me, tell them what they need is not healing, what they need is health. ಅವರಿಗೆ ಸ್ವಸ್ಥತೆ ಬೇಕಾಗಿಲ್ಲ, ಅವರಿಗೆ ಒಳ್ಳೆ ಆರೋಗ್ಯ ಬೇಕು. What is the difference between healing and health? ಸ್ವಸ್ಥತೆಗೆ ಮತ್ತು ಆರೋಗ್ಯಕ್ಕೆ ಇರುವ ವ್ಯತ್ಯಾಸವೇನು? Health is Jesus. ಒಳ್ಳೆ ಆರೋಗ್ಯ ಯೇಸು ಕ್ರಿಸ್ತನು. Jesus is not only healer, he is health. ಯೇಸು ಕ್ರಿಸ್ತನು ಸ್ವಸ್ಥ ಮಾಡುವವನಷ್ಟೇ ಅಲ್ಲ, ಆದರೂ ಆತನು ಒಳ್ಳೆ ಆರೋಗ್ಯ He ಕೊಡುವಾತನು. doesn't want us to fall sick and then receive healing. He wants us to be healthy and keep the sickness away. ನಾವು ಯಾವಾಗಲೂ ಆರೋಗ್ಯವಂತರಾಗಿ ನಾವು ಯಾವುದೇ ಒಂದು ರೋಗ ಹೊಂದಬಾರದೆಂಬುದೇ ಯೇಸುವಿನ ಉದ್ದೇಶವಾಗಿದೆ. So we don't have to be sick and receive healing. ನಾವು ರೋಗಿಗಳಾಗಿ ಸ್ವಸ್ಥತೆ ಹೊಂದುವುದಲ್ಲ, We stay healthy and keep sickness away. ನಾವು ಯಾವಾಗಲೂ ಆರೋಗ್ಯವಂತರಾಗಿ ರೋಗವನ್ನು ದೂರ ಇಡ್ತೇವೆ. I say it like this. ನಾನು ಈ ರೀತಿಯಾಗಿ ಹೇಳ್ತೇನೆ, I am not a sick person who needs healing. ನಾನು ರೋಗಿ, ನನಗೆ ಸ್ವಸ್ಥತೆ ಬೇಕಾಗಿಲ್ಲ. I am a healthy person and I chase away, word of sickness. ನಾನು ಆರೋಗ್ಯವಂತನು, ನಾನು ರೋಗವನ್ನು ಯಾವಾಗಲೂ ದೂರವಿಡ್ತೇನೆ. Hallelujah. Hallelujah. Are you listening to me? ನನ್ನನ್ನು So ಕೇಳಿಸ್ಕೊಳ್ತಾ we ಇದ್ದೀರಾ? need the health of God. ನಮಗೆ ದೇವರ ಆರೋಗ್ಯ ಬೇಕು. And Jesus says when he comes in us, he comes in us with the health of God. ಆತನು ನಮ್ಮೊಳಗೆ ಬರುವಾಗ ಆತನು ತನ್ನ ಆರೋಗ್ಯವನ್ನು ನಮಗೆ ಕೊಡ್ತಾನೆ. So when you're already healthy, you don't need healing. ನಿಮಗೆ ಆರೋಗ್ಯ ಹೊಂದಿದವರಾಗಿದ್ದರೆ ನಿಮಗೆ ಯಾವ ಸ್ವಸ್ಥತೆ ಬೇಡ. Health is a covenant right or a birthright of a child of God. ನೀವು ಆರೋಗ್ಯವಂತರಾಗಿರುವುದು ಇದು ನಿಮ್ಮ ಜನ್ಮಸಿದ್ಧ ಹಕ್ಕಾಗಿದೆ. But if you are sick, you need healing. That is just a blessing for you. ನೀವು Can you repeat that? When you need healing, healing is just a blessing from God. ನಿಮಗೆ ಸ್ವಸ್ಥತೆ ಬೇಕು ಅಂತಂದ್ರೆ ಅದು ದೇವರ ಆಶೀರ್ವಾದವಾಗಿದೆ. It is not something like it's not a covenant. ಅದು ಒಡಂಬಡಿಕೆ ಅಲ್ಲ. Jesus said, ಯೇಸು ಹೇಳ್ತಾನೆ in Matthew 8 chapter verse 3, ಮತ್ತಾಯ 8:3 it is my will for you to be healed. ನನ್ನ ಚಿತ್ತವೇನೆಂದರೆ ನೀವೆಲ್ಲರೂ ಸ್ವಸ್ಥರಾಗಿರಬೇಕು. My will for you to be healthy. ನನ್ನ ಚಿತ್ತವೇನೆಂದರೆ ನೀವು In the world they ಆರೋಗ್ಯವಂತರಾಗಿರಬೇಕು. say health is wealth.
ಲೋಕದಲ್ಲಿ ಈ ರೀತಿಯಾಗಿ ಹೇಳ್ತಾರೆ, ಒಳ್ಳೆ ಆರೋಗ್ಯ ಹೊಂದಿರುವುದೇ ಒಂದು ಒಳ್ಳೆಯ ಆಸ್ತಿ ಎಂಬುದಾಗಿ. Yes, sometimes you may have wealth, but you may not have health. ನಿಮಗೆ ಆಸ್ತಿ ಇರಬಹುದು, ಆದ್ರೆ ಒಳ್ಳೆಯ ಆರೋಗ್ಯ ಇಲ್ಲದೆ ಹೋಗಬಹುದು. But there are times when you have, what did I say? You may have wealth, you may not have health. But there are times you may have health and you may not have the wealth. ನೀವು ಒಳ್ಳೆ ಆರೋಗ್ಯವಂತರಾಗಿರಬಹುದು, ಆದ್ರೆ ನಿಮಗೆ ಯಾವುದೇ ಆಸ್ತಿ ಇಲ್ಲದೆ ಹೋಗಬಹುದು. So I just want to read this chapter for you. ನಾನು ಈ ವಾಕ್ಯವನ್ನು ಓದಲಿಕ್ಕೆ ಬಯಸ್ತಾ ಇದ್ದೇನೆ. Psalms 30th chapter, if you could turn with me. ಕೀರ್ತನೆ 30 verse 5. ಕೀರ್ತನೆ 35ನೇ ವಚನ. It says in this, I verse 4 onwards. Okay, I think I need to read verse 1 onwards. Lord, I will exalt you and lift you high, for you have lifted me on high. ಯೆಹೋವನೇ, ನನ್ನ ಶತ್ರುಗಳು ಸಂತೋಷಿಸುವುದಕ್ಕೆ ಅವಕಾಶ ಕೊಡದೆ ನನ್ನನ್ನು ಉದ್ಧರಿಸಿದ್ದರಿಂದ ನಿನ್ನನ್ನು ಕೊಂಡಾಡುವೆನು. You need to know, in this scripture it clearly says that when God lifts you up on high, you will exalt his name. ದೇವರು ನಮ್ಮನ್ನು ಉನ್ನತಕ್ಕೆ ಎತ್ತುವಾಗ ನಾವು ದೇವರನ್ನು ಕೊಂಡಾಡ್ತೇವೆ. Why? The reason is, ಕಾರಣವೇನೆಂದರೆ, I can dwell on this first verse for years together. ನಾನು ಈ ಮೊದಲನೇ ವಾಕ್ಯದ ಮೇಲೆ ಅನೇಕ ವರ್ಷಗಳು ಧ್ಯಾನ ಮಾಡಬಹುದು. It says, because you've lifted me up on high, ನೀನು ನನ್ನನ್ನು ಮೇಲಕ್ಕೆ ಎತ್ತಿದ ಕಾರಣ, I will exalt you in high places. ನಾನು ಉನ್ನತದಲ್ಲಿ ನಿನ್ನನ್ನು ಕೊಂಡಾಡುವೆನು. So praise overflows when you are in an overflowing place. ನೀವು ತುಂಬಿ ಹರಿಯುವ ಸ್ಥಳದಲ್ಲಿ ಇರುವಾಗ ನಿಮ್ಮ ಸ್ತೋತ್ರವು ಕೂಡ ಅದು ತುಂಬಿ ಹರಿಯುತ್ತದೆ. Sometimes people tell me I find it difficult to praise the Lord. ಅನೇಕ ಜನರು ಈ ರೀತಿಯಾಗಿ ಹೇಳ್ತಾರೆ, ನನಗೆ ದೇವರಿಗೆ ಸ್ತೋತ್ರ ಮಾಡುವುದು ಬಹಳ ಕಷ್ಟ. You just put yourself in the Lord and the Lord will lift you up in a high place. Your spirit will be lifted up, your mind will be lifted up, your heart will be lifted up, and the praise will automatically bubble out of you. ನೀವು ನಿನ್ನನ್ನು ದೇವರಲ್ಲಿ ಇಡುವಾಗ ನಿಮ್ಮ ಆತ್ಮ, ನಿಮ್ಮ ಪ್ರಾಣ, ನಿಮ್ಮ ಶರೀರ ಎಲ್ಲವುಗಳು ಅವು ಮೇಲಕ್ಕೆ ಹೋಗ್ತವೆ. Amen. ಆಮೆನ್. Your praise will overflow through you. ನಿನ್ನ ಸ್ತೋತ್ರ ಅದು ಮೇಲಕ್ಕೆ ಹೋಗ್ತದೆ. Why? The reason is, ಕಾರಣವೇನೆಂದರೆ, because you made me triumph, over the enemies who boasted against me and gloated against me. ನನಗೆ ವಿರುದ್ಧವಾಗಿ ಎದ್ದಂತ ಶತ್ರುಗಳ ಮೇಲೆ ನೀನು ನನಗೆ ಅಧಿಕಾರವನ್ನು ಕೊಟ್ಟಿದ್ದೀಯಾ. Last Tuesday on the Republic Day we were meditating many scriptures. ನಾವು ಕಳೆದ ಮಂಗಳವಾರ ಜನವರಿ 26ರಂದು ಅನೇಕ ವಾಕ್ಯಗಳನ್ನು ಅಧ್ಯಯನ ಮಾಡಿದೆವು. But there was one verse that remained with me throughout the day and throughout the week. ಈ ಇಡೀ ವಾರ ಒಂದು ಮಾತು ನನ್ನ ಮನಸ್ಸಿನಲ್ಲಿ ಹಾಗೆ ಉಳಿದುಕೊಂಡು ಹೋಯಿತು. God made the church triumphant at the enemy's gates or hell's gates. ಆ ಶತ್ರುವಿನ ಒಂದು ಕೋಟೆಯ ಬಾಗಿಲುಗಳ ಹತ್ತಿರ ದೇವರು ನಮ್ಮನ್ನು ಜಯ ವೀರರನ್ನಾಗಿ ಇಟ್ಟಿದ್ದಾನೆ. He placed the church as a triumphant church at the gates of the hell. ಸಭೆಯನ್ನು ದೇವರು ಜಯ ಕೊಡುವಂತಹ ಸಭೆಯನ್ನಾಗಿ ಶತ್ರುಗಳ ಬಾಗಿಲ ಹತ್ತಿರ ಇಟ್ಟಿದ್ದಾನೆ. You don't have to pray for victory if you know the scripture. ನಾವು ಜಯಕ್ಕೋಸ್ಕರ ಪ್ರಾರ್ಥಿಸುವ ಅವಶ್ಯಕತೆ ಇಲ್ಲ. ವಾಕ್ಯ ಗೊತ್ತಿದೆ. You don't even have to think about victory. ನೀವು ಜಯದ ಕುರಿತಾಗಿ ಆಲೋಚಿಸುವ ಒಂದು ಅವಕಾಶವೇ ಇಲ್ಲ. You don't have to fight for victory. ನೀವು ಒಂದು ಜಯಕ್ಕೋಸ್ಕರ ಹೋರಾಡುವ ಅವಶ್ಯಕತೆ ಇಲ್ಲ. You don't have to even fast for victory. ನೀವು ಜಯಕ್ಕೋಸ್ಕರ ಉಪವಾಸ ಮಾಡುವ ಅವಶ್ಯಕತೆ ಇಲ್ಲ. He has already made you victorious. ಆತನು ನಿಮ್ಮನ್ನು ಈಗನೇ ಜಯಶಾಲಿಯನ್ನಾಗಿ ಮಾಡಿದ್ದಾನೆ. Now the devil will fight tooth and nail if he has for you to not to understand this revelation. ಈ ಒಂದು ಪ್ರಕಟಣೆ ನಿಮಗೆ ಅರ್ಥವಾಗಬಾರದು ಎಂಬುದಾಗಿ ಸೈತಾನನು ಪ್ರಯತ್ನ ಪಡ್ತಾನೆ. And he will make you, force you, pressurize you to pray and intercede because you don't know the truth. ನಿಮಗೆ ಸತ್ಯ ಗೊತ್ತಿರದ ಕಾರಣ ನೀವು ಪ್ರಾರ್ಥನೆ ಮಾಡು, ವಿಜ್ಞಾಪನೆ ಮಾಡು, ಈ ರೀತಿಯಾಗಿ ನಿಮ್ಮನ್ನು ಒತ್ತಾಯಿಸ್ತಾನೆ. I've seen devil happily sleeping when I'm fasting for 40 days. ನಾನು 40 ದಿವಸ ಉಪವಾಸ ಮಾಡುವಾಗ ಸೈತಾನನು ಬಹಳ ಒಳ್ಳೆ ನಿದ್ರೆಯಲ್ಲಿ ಇರ್ತಾನೆ. So why are you sleeping? ನೀನು ಯಾಕೆ ನಿದ್ರೆ ಮಾಡ್ತಾ ಇದ್ದೀಯ? He ಇದ್ದೀಯಾ? laughs at me. ಆತನು ನಗ್ತಾನೆ. You are fasting for something you already have. Oh my God. ನೀನು ಈಗಾಗಲೇ ಹೊಂದಿಕೊಂಡಿರುವ ವಿಷಯಕ್ಕೋಸ್ಕರ ನೀನು ಉಪವಾಸ ಮಾಡ್ತಾ ಇದೀಯಾ? Said, devil, why didn't you tell me this early? ಸೈತಾನನೇ, ನೀನು ಮೊದಲು ಯಾಕೆ ನನಗೆ ಹೇಳಲಿಲ್ಲ? If I tell you, my sleep will get disturbed. ನಾನು ಹೇಳ್ಬಿಟ್ರೆ ನನಗೆ ನಿದ್ದೆ ಬರುವುದಿಲ್ಲ. Why did you say it now? ಈಗ ಯಾಕೆ ಹೇಳಿದೀಯಾ? I can't but tell you the truth. ನಾನು ನಿಜ ಹೇಳಲೇಬೇಕು ನಿನಗೆ.
And that's it. His sleep went. I slept peacefully after that. ಆತನಿಗೆ ನಿದ್ದೆ ಹೊರಟು ಹೋಯಿತು, ನಾನು ಚೆನ್ನಾಗಿ ನಿದ್ದೆ ಮಾಡಿದೆ. See, one revelation from God can change your prayer life forever and Amen. ever and ever. ಒಂದು ಪ್ರಕಟಣೆ ಅದು ನಿಮ್ಮ ಪ್ರಾರ್ಥನಾ ಜೀವಿತವನ್ನು ಬದಲಾಯಿಸಿ ಬಿಡುತ್ತದೆ. Many people criticize me for not praying. ಅನೇಕ ಜನರು ನೀನು ಪ್ರಾರ್ಥನೆನೇ ಮಾಡುವುದಿಲ್ಲ ಎಂಬುದಾಗಿ ನನ್ನನ್ನು ಹೀಯಾಳಿಸ್ತಾರೆ. They ask me, when do you pray? We don't see you praying. ನೀನು ಪ್ರಾರ್ಥನೆನೇ ಮಾಡುವುದಿಲ್ಲ, ನೀನು ಯಾವಾಗ ಪ್ರಾರ್ಥನೆ ಮಾಡ್ತೀಯ? I said, I don't pray, I am prayer. ನಾನು ಪ್ರಾರ್ಥನೆ ಮಾಡುವುದಿಲ್ಲ, ನಾನೇ ಪ್ರಾರ್ಥನೆ. My life is prayer. ನನ್ನ ಜೀವಿತವೇ ಅದು If I look, it ಪ್ರಾರ್ಥನೆ. is prayer. ನಾನು ನೋಡಿದರೆ If I touch, ಪ್ರಾರ್ಥನೆ. God touches. ನಾನು ಮುಟ್ಟಿದರೆ I ದೇವರು breathe ಮುಟ್ತಾನೆ. prayer. ನಾನು I ಪ್ರಾರ್ಥನೆಯನ್ನು breathe glory. Sorry. I breathe glory. ನಾನು ಆತನ ಮಹಿಮೆಯನ್ನು ಉಸಿರಾಡ್ತೇನೆ. I live in glory realm. ನಾನು ಆತನ ಮಹಿಮೆಯಲ್ಲಿ I ಜೀವಿಸ್ತೇನೆ. exhale glory. ನಾನು ಆತನ ಮಹಿಮೆಯನ್ನೇ ಉಸಿರಾಡುತ್ತೇನೆ. Amen. ಆಮೆನ್. I don't live in God, God lives in me. ನಾನು ದೇವರಲ್ಲಿಲ್ಲ, ದೇವರು ನನ್ನಲ್ಲಿದ್ದಾನೆ. You understand that? ನಿನಗೆ ಅರ್ಥ ಆಯ್ತಾ? So when you know that God lives in you, I am seeking you, Lord, in the morning. ದೇವರೇ, ನಾನು ನಿನ್ನನ್ನು ಬೆಳಗ್ಗೆ ಹುಡುಕ್ತಾ ಇದ್ದೇನೆ, ದೇವರು ನಿನ್ನಲ್ಲೇ ಇದ್ದಾನೆ. You don't seek God when God is already. That's not for you. That scripture is for unbelievers. ಆ ವಾಕ್ಯವು ಅವಿಶ್ವಾಸಿಗಳಿಗೆ, ಯಾಕಂದ್ರೆ ಅವರಲ್ಲಿ ದೇವರು ಇಲ್ಲ. And last week I was singing, I enter the holy of holies. She started laughing. ನಾನು ಕಳೆದ ವಾರ ದೇವರೇ ನಿನ್ನ ಪರಿಶುದ್ಧ ಸ್ಥಾನದಲ್ಲಿ ಪ್ರವೇಶಿಸ್ತಾ ಇದ್ದೇನೆ ಎಂಬುದಾಗಿ ಹಾಡುವಾಗ ನನ್ನ ಹೆಂಡತಿ ನೋಡಿ ನಕ್ಕರು. I was singing because Ebi was singing. Ebi was not there. Yeah, he was leading the worship last week. Yeah, one of these days. Last week or previous week. Enter the holy. Then I asked her at home, while I was closing my eyes and lost in worship, you're laughing at me. Are you Sarah? Why do you laugh? ನೀನು Yeah, translate please. Somebody in Karnataka needs to hear this truth. ನೀನು ಸಾರಳಾಗಿದೆಯಾ, ನೀನು ಯಾಕೆ ನಕ್ಕೆ? ನಾನು ಆರಾಧನೆ ಮಾಡ್ತಾ ಇದ್ದೆ ಕಣ್ಣು ಮುಚ್ಕೊಂಡು ಎಂಬುದಾಗಿ ನನ್ನ ಹೆಂಡತಿಗೆ ಕೇಳಿದೆ. Then she said, so many times you said, you live in the holy of holies. Then why are you singing, I enter the holy of holies? ನಾನು ಅವ್ರು ಹೇಳಿದ್ರು, ನೀನು ಆತನಲ್ಲಿಯೇ ಇದೆಯಾ, ಆತನ ಪರಿಶುದ್ಧ ಸ್ಥಳದಲ್ಲಿ ಇದೆಯಾ ಎಂಬುದಾಗಿ ಹೇಳ್ತೀಯಾ, ಮತ್ತೆ ನೀನು ಯಾಕೆ ಆ ಸ್ಥಳವನ್ನು ಪ್ರವೇಶಿಸ್ತಾ ಇದೀಯಾ? You understand what I'm saying? ಅರ್ಥವಾಯ್ತಾ ನಿಮಗೆ? There's nothing wrong in singing that. ಆ ಹಾಡನ್ನು ಹಾಡುವುದರಲ್ಲಿ ತಪ್ಪೇನಿಲ್ಲ. But then realize that you are in the most holy place. ನೀವು ಈಗಾಗಲೇ ಆತನ ಅತಿ ಪರಿಶುದ್ಧ ಸ್ಥಾನದಲ್ಲಿ ಇದ್ದೀರಾ ಎಂಬುದಾಗಿ ನೀವು ಗ್ರಹಿಸಬೇಕು. In the old covenant, they lived in the outer court, and the high priest enters to the most holy place after 1 year preparation. ಒಂದು ವರ್ಷದ ಒಂದು ಸಿದ್ಧತೆಯ ನಂತರ ಮಹಾಯಾಜಕನು ವರ್ಷದಲ್ಲಿ ಒಂದು ಸಾರಿ ಆತನು ಅತಿ ಪರಿಶುದ್ಧ ಸ್ಥಳಕ್ಕೆ ಆತನು ಹೋಗ್ತಾನೆ. I told you, Zacharias had an opportunity for, what is that? Once in a lifetime. Once in his lifetime. ಜೀವಮಾನದಲ್ಲಿ ಒಂದು ಸಾರಿ ದೇವರಿಗೆ ಸಲ್ಲಿಸಲಿಕ್ಕೆ ಒಂದು ವರ್ಷದಲ್ಲಿ ಒಂದು ಸಾರಿ ಆತನಿಗೆ ಒಂದು ಅವಕಾಶ Can you ಸಿಕ್ಕಿತು. believe only once in a lifetime you have an opportunity to enter the most holy place? ಊಹಿಸಿ ನೋಡಿರಿ, ನಿಮ್ಮ ಜೀವಮಾನದಲ್ಲಿ ಕೇವಲ ಒಂದು ಸಾರಿ ಮಾತ್ರ ನಿಮಗೆ ಅತಿ ಪರಿಶುದ್ಧ ಸ್ಥಳಕ್ಕೆ ಪ್ರವೇಶಿಸಲಿಕ್ಕೆ ಒಂದು ಅವಕಾಶ That ಸಿಕ್ಕಿದೆ. is an opportunity. ಅದು ಕೇವಲ ಒಂದು ಅವಕಾಶ. We don't have an opportunity. ನಮಗೆ ಇವಾಗ ಅವಕಾಶವಿಲ್ಲ. We have a responsibility. ಈಗ ನಮಗೆ ಜವಾಬ್ದಾರಿ ಇದೆ. We are not supposed to go from outer court to the most holy place once in a lifetime. ನಾವು ಜೀವಮಾನದಲ್ಲಿ ಒಂದು ಸಾರಿ ಹೊರಾಂಗಣದಿಂದ ಅತಿ ಪರಿಶುದ್ಧ ಸ್ಥಳಕ್ಕೆ ಹೋಗುವುದಲ್ಲ. Every day, every minute, every second of our life, our whole life, we have a responsibility to stay in the most holy place. ಅತಿ ಪರಿಶುದ್ಧ ಸ್ಥಳದಲ್ಲಿ ನಾವು ನೆಲೆಸಲಿಕ್ಕೆ, ಜೀವಿಸಲಿಕ್ಕೆ ನಾವು ದೇವರು ನಮಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾನೆ. We don't go from outer court to the most holy place. We live in the most holy place. Tell your neighbor, we live in the most holy place. ನಿಮ್ಮ ನೆರೆಯವರಿಗೆ ಹೇಳಿರಿ, ನಾನು ಅತಿ ಪರಿಶುದ್ಧ ಸ್ಥಳದಲ್ಲಿ ನಾನು ಜೀವಿಸ್ತಾ ಇದ್ದೇನೆ. And we walk out into the earth to be a blessing to this world. ನಾವು ಲೋಕಕ್ಕೆ ನಾವು ಪ್ರಯಾಣ ಮಾಡಿ ಆಶೀರ್ವಾದಕರವಾಗಿ ಮತ್ತೆ ಹಿಂತಿರುಗಿ ಬರ್ತೇವೆ. So it's all how much you know the revelation. ನಿಮಗೆ ಎಷ್ಟು ದೇವರ ವಾಕ್ಯದ ಪ್ರಕಟಣೆ ಗೊತ್ತು ಎಂಬುದರ ಮೇಲೆ ಆಧಾರಿತವಾಗಿದೆ. It's not how much you know the word. ನಿಮಗೆ ವಾಕ್ಯ ಎಷ್ಟು ಗೊತ್ತು ಎಂಬ ಮಾತಲ್ಲ. Now you can call me heretic, lunatic, skeptic, whatever you want. Yeah, ನೀವು ದ್ರೋಹಿ ಎಂಬುದಾಗಿ ನನ್ನನ್ನು that's right. I ಹೇಳಬಹುದು. like that. Yeah, heretic is the one
who speaks wrong teaching. Yeah. ತಪ್ಪಾಗಿ ಕಲಿಸುವವರನ್ನು ದೇವದ್ರೋಹಿ ಎಂಬುದಾಗಿ ಹೇಳ್ತಾರೆ. Yeah, that's right. Very good. I like that word. Yeah. That's what many people may think. ಅನೇಕರು ಈ ರೀತಿಯಾಗಿ ನನ್ನ ಕುರಿತಾಗಿ ಆಲೋಚಿಸಬಹುದು. But over 30 years, as old as I am, of experience, okay, I believe there is a lot of difference, east to west difference between the word and the word revelation. ಈ ಒಂದು ಬರೆದಂತಹ ವಾಕ್ಯಕ್ಕೂ ಮತ್ತು ನಮಗೆ ತಿಳಿದಿರುವಂತಹ ಪ್ರಕಟಣೆಯ ವಾಕ್ಯಕ್ಕೂ ಅಜಗಜಾಂತರವಾದ ವ್ಯತ್ಯಾಸವಿದೆ. So it doesn't matter how much you know the word. ನಿಮಗೆ ಎಷ್ಟು ಈ ಒಂದು ಬರೆದಂತ ವಾಕ್ಯ ಗೊತ್ತಿದೆ ನನಗೆ ಗೊತ್ತಿಲ್ಲ. But does the word know you? ಆದರೆ ಯೇಸು ಎಂಬ ವಾಕ್ಯ ನಿಮಗೆ ಗೊತ್ತಾ? Does he have the life-giving expression of the word in your life? ಆ ಒಂದು ಜೀವ ಕೊಡುವಂತಹ ವಾಕ್ಯದ ಒಂದು ಅನುಭವ ನಿಮಗೆ ಇದೆಯಾ? So it's not how much you go deep in the word, how much is the word going deep in you. ನೀವು ವಾಕ್ಯದಲ್ಲಿ ಎಷ್ಟು ಆಳವಾಗಿ ಹೋಗ್ತಾ ಇದ್ದೀರಿ ಅಲ್ಲ, ಆದರೆ ಈ ವಾಕ್ಯವು ನಿಮ್ಮ ಜೀವಿತದಲ್ಲಿ ಎಷ್ಟು ಆಳವಾಗಿ ಹೋಗ್ತಾ ಇದೆ. You see some of these shops I go, they just dip the chicken like this and then they put it frying. There's no flavor inside the chicken. ಅನೇಕ ಒಂದು ನಾವು ಅಂಗಡಿಗಳಿಗೆ ಹೋಗುವಾಗ ಸುಮ್ಮನೆ ಒಂದು ಮಸಾಲೆಯಲ್ಲಿ ಅವರು ಅದನ್ನು ಚಿಕನ್ ಅನ್ನು ಅದ್ದಿ ಅವರು ಅಲ್ಲಿ ಫ್ರೈ ಮಾಡಿ ನಿಮಗೆ ಕೊಟ್ಬಿಡ್ತಾರೆ. But there's no masala inside. ಅದರಲ್ಲಿ ಯಾವ ಮಸಾಲ ಒಳಗೆ ಇಲ್ಲ. But ಆದರೆ there are certain people, ಆದರೆ ಇನ್ನು ಕೆಲವರು, the one who's standing on my left, ನನ್ನ ಎಡ ಪಕ್ಕದಲ್ಲಿ ನಿಂತಿರುವವರು, they soak it and marinate it for 3-4 days in the refrigerator, and every time you open your tongue, no Sharon, I'm not telling anything, okay, so it marinates for 2-3 days and then you eat it because the masala has gone deep into even to the bones. ಆ ಎಲುಬುಗಳಲ್ಲಿ ಇರುವಂತಹ ಎಲುಬುಗಳ ಮಟ್ಟಿಗೆ ಮಸಾಲ ಹೋಗುವ ಮಟ್ಟಿಗೆ 2-3 ದಿವಸ ಅವರು ಆ ಚಿಕನ್ ಅನ್ನು ಮಸಾಲೆಯಲ್ಲಿ ಇಡ್ತಾರೆ. So what am I trying to tell you? ನಾನು ಹೇಳುವ ಸಂದೇಶವೇನು? It's not how much you read the Bible, how many chapters, how many books you finish. ಎಷ್ಟು ವಾಕ್ಯಗಳು, ಎಷ್ಟು ಅಧ್ಯಾಯಗಳು, ಎಷ್ಟು ಪುಸ್ತಕಗಳನ್ನು ನೀವು ಓದಿ ಮುಗಿಸ್ತೀರಾ ಅದು ಮುಖ್ಯವಲ್ಲ. It's one word that can pierce through your bone, through your marrow, through your soul, through your spirit and change everything around for you. ಒಂದು ವಾಕ್ಯ ಅದು ನಿಮ್ಮ ಒಂದು ಆಲೋಚನಾ ವಿಧಾನ, ನಿಮ್ಮ ಆತ್ಮ, ನಿಮ್ಮ ಪ್ರಾಣ, ಶರೀರಗಳನ್ನು ಅದು ಹಾಯ್ದು ಹೋಗುವಂತ ಒಂದು ವಾಕ್ಯ ಸಾಕು. This morning we were worshiping. ನಾವು ಬೆಳಗ್ಗೆ ಆರಾಧನೆ ಮಾಡುವಾಗ The song says one seed can move a mountain. ಒಂದು ಬೀಜ ಅದು ಪರ್ವತವನ್ನು ಅಲ್ಲಾಡಿಸುತ್ತದೆ. One word can change a life. ಒಂದು ವಾಕ್ಯ ನಿಮ್ಮ ಜೀವಿತವನ್ನು The ಬದಲಾಯಿಸುತ್ತದೆ. touch of your presence can change our life. ಆತನ ಒಂದು ಸನ್ನಿಧಾನದ ಮುಟ್ಟುವಿಕೆ ಅದು ನಿಮ್ಮ ಜೀವಿತವನ್ನು So the ಬದಲಾಯಿಸುತ್ತದೆ. verse 2 says, 2ನೇ ವಚನ ಹೇಳ್ತದೆ, Oh Lord, ಯೆಹೋವನೇ ನನ್ನ ದೇವರೇ, you are my healing God. ನೀನು ನನ್ನನ್ನು ಸ್ವಸ್ಥ ಮಾಡುವ ದೇವರು. I cried out for a miracle and you healed me. ನಾನು ಸ್ವಸ್ಥತೆಗೋಸ್ಕರ ಪ್ರಾರ್ಥಿಸಿದೆನು, ನನ್ನನ್ನು ಸ್ವಸ್ಥ You ಮಾಡಿದೆ. brought me from the brink of death. ನನ್ನನ್ನು ಸಮಾಧಿಯಿಂದ ನೀನು ಮೇಲಕ್ಕೆತ್ತಿದಿ. Now here I am, Na- alive, well and fully restored. ನಾನು ಸಂಪೂರ್ಣವಾಗಿ ಸ್ವಸ್ಥತೆ ಹೊಂದಿ ನಾನು ಆರಾಧಿಸ್ತಾ ಇದ್ದೇನೆ. So when you know in the spirit realm, in the spirit dimension, you are restored in your spirit, that releases healing to you. ನೀವು ಆತ್ಮಿಕ ಲೋಕದಲ್ಲಿ ನಿಮ್ಮ ಆತ್ಮವು ಸಂಪೂರ್ಣವಾಗಿ ಗುಣ ಹೊಂದಿದಾಗ ನಿಮ್ಮ ದೇಹವು ಸಹ ಅದು ಗುಣ ಹೊಂದುತ್ತದೆ. And then it says, then you start singing and you start thanking him every time you reflect on his holiness. ನೀವು ಆವಾಗ ಆತನ ಪರಿಶುದ್ಧ ನಾಮವನ್ನು ಕೊಂಡಾಡುವಿರಿ ಮತ್ತು ಆತನನ್ನು ಕೀರ್ತಿಸುವಿರಿ ಎಂಬುದಾಗಿ ವಾಕ್ಯ ಹೇಳ್ತದೆ. Now I never told Abby that I am going to preach on this chapter. ನಾನು ಎಬಿ ಅವರಿಗೆ ಈ ವಾಕ್ಯವನ್ನು ಪ್ರಸಂಗ ಮಾಡಲಿಕ್ಕಿದ್ದೇನೆ ಎಂಬುದಾಗಿ We were ಹೇಳಿಲ್ಲ. meditating this chapter throughout the week at home. ನಾವು ಮನೆಯಲ್ಲಿ ಈ ವಾಕ್ಯ ಭಾಗವನ್ನು ಇಡೀ ವಾರ ಧ್ಯಾನ ಮಾಡ್ತಾ With ಇದ್ದೆವು. my family, children, we just worshiping, reading and reading the word of God. ಕುಟುಂಬವಾಗಿ ನಾವು ಸೇರಿ ಆರಾಧನೆ ಮಾಡ್ತಾ ಈ ವಾಕ್ಯವನ್ನು ನಾವು ಅಧ್ಯಯನ ಮಾಡ್ತಾ ಇದ್ದೆವು. So God told me, speak about this. ದೇವರು ಹೇಳಿದನು, ಇದರ ಕುರಿತಾಗಿ ನೀನು ಮಾತನಾಡು. So I'm going to speak about how the word, one word from God can turn your entire
perspective, your life, your job, your finance, and everybody around you can be transformed because of you, because God's hand is upon you. ದೇವರಿಂದ ಬರುವ ಒಂದು ಮಾತು ಅದು ನಿಮ್ಮ ಇಡೀ ಜೀವಿತವನ್ನು, ನಿಮ್ಮ ಉದ್ಯೋಗವನ್ನು, ನಿಮ್ಮ ಈ ಒಂದು ಜೀವಿತವನ್ನೇ ಅದು ಬದಲಾಯಿಸುವಂತದಾಗಿದೆ. Continue to listen to the next episode as we're going to pray for you. ನಾವು ಮುಂದಿನ ಎಪಿಸೋಡ್ ಅನ್ನು ನೀವು ವೀಕ್ಷಿಸಿರಿ. ಇವಾಗ ನಾವು ನಿಮಗೋಸ್ಕರ Father, ಪ್ರಾರ್ಥಿಸುತ್ತೇವೆ. may your word enter, pierce through their innermost part of their being. ಅವರ ಅಂತರಂಗದ ಮಟ್ಟಿಗೆ ನಿನ್ನ ವಾಕ್ಯವು ಅದು ಇಳಿದು ಹೋಗಲಿ. There is no one at the sound of my voice can escape being hunted by the word of God. ದೇವರ ವಾಕ್ಯವು ಅವರನ್ನು ಬೆನ್ನಟ್ಟಿಕೊಂಡು ನನ್ನ ಸ್ವರವನ್ನು ಕೇಳುವ ಪ್ರತಿಯೊಬ್ಬರಿಗೂ ಅದು ಇಳಿದು ಹೋಗಲಿ. And there is no one who can hide themselves from your word. ನಿನ್ನ ವಾಕ್ಯದಿಂದ ಮರೆ ಮುಚ್ಚಿ ಇರಲಿಕ್ಕೆ Let ಸಾಧ್ಯವಿಲ್ಲ. your word reach them, touch them, transform them. ನಿನ್ನ ವಾಕ್ಯವು ಅವರನ್ನು ಮುಟ್ಟಲಿ, ಅವರನ್ನು ಮಾರ್ಪಾಟು In ಮಾಡಲಿ. Jesus' mighty name, and everybody say, ಯೇಸುವಿನ ಹೆಸರಿನಲ್ಲಿ ಪ್ರತಿಯೊಬ್ಬರು ಹೇಳಿರಿ Let's give a ಆಮೆನ್ big clap to ಎಂಬುದಾಗಿ. Jesus. ಚಪ್ಪಾಳೆ Thank you, ತಟ್ಟುತ್ತಾ Lord. ನಾವು ದೇವರನ್ನು ಸ್ತುತಿಸೋಣ.